ನಾವೆಲ್ಲ ನಮ್ಮ ಗಾಡಿಗೆ ಈಗ ಹಾಕ್ಸ್ತಾ ಇರೋದು ಪ್ಯೂರ್ ಪೆಟ್ರೋಲೇ ಅಲ್ಲ, ಇಟ್ಸ್ ಅ ಮಿಕ್ಸ್ ಆಫ್ 20% ಎಥನಾಲ್. ಸೊ ಈ ವಿಷಯ ಎಷ್ಟು ಜನ ಗೊತ್ತು? ಎಥನಾಲ್ ಏನಕ್ಕೆ ಇದನ್ನು ಹಾಕ್ಸಿದೀವಿ ಅಂತ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಮಗೆ ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಮಗೆ ಭೂಮಿಯಿಂದ ಡೈರೆಕ್ಟಾಗಿ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಸಿಗಲ್ಲ, ಅಥವಾ LPG ಆಗಲಿ ಇದು ಯಾವುದೂ ಸಿಗಲ್ಲ. ನಮಗೆ ಸಿಗೋದು ಕ್ರೂಡ್ ಆಯಿಲ್. ಸೊ ಈ ಕ್ರೂಡ್ ಆಯಿಲ್ ಏನಂದರೆ ಎಷ್ಟೋ ಮಿಲಿಯನ್ ವರ್ಷಗಳಿಂದ ಇರುತ್ತಲ್ಲ ಭೂಮಿ ಕೆಳಗೆ ಅಥವಾ ಸಮುದ್ರದ ಅಡಿಲಿ ಪ್ಲ್ಯಾಂಟ್ಸ್ ಆಗಲಿ, ಅದು ಆ ಭೂಮಿ ಪ್ರೆಷರ್ಗೆ ಅಥವಾ ಹೀಟ್ಗೆ ಮೆಲ್ಟ್ ಆಗಿ ಬರೋದೇ ಸಿಗೋದೇ ನಮಗೆ ಕ್ರೂಡ್ ಆಯಿಲ್. ಸೊ ಅದನ್ನು ನಾವು ರಿಫೈನರಿ ಕಳಿಸಿ ಅದನ್ನು ಪ್ರಾಸೆಸ್ ಮಾಡಿ ಅದಾದಮೇಲೆ ನಮಗೆ ಸಿಗೋದೇ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಅಥವಾ LPGಸು. ಸೊ ಇದು ಆ್ಯಕ್ಚುಯಲ್ ಪ್ರಾಸೆಸ್ಸು. ಸೊ ಇವಾಗ 20% ಆಫ್ ಎಥನಾಲ್ ಈ ನಮಗೆ ಸಿಗ್ತಾ ಇದೆಯಲ್ಲ ಪೆಟ್ರೋಲ್ ಅಂದರೆ, ಸೊ 85% ಆಫ್ ದಿ ಕ್ರೂಡ್ ಆಯಿಲ್ ಬಂದು ನಮಗೆ ಇಂಪೋರ್ಟ್ ಮಾಡ್ಕೋಬೇಕು. ನಾವು ದೇಶದಲ್ಲಿ ಅಷ್ಟೊಂದು ಕ್ರೂಡ್ ಆಯಿಲ್ ಆಗಲಿ ನಮ್ಮ ಇಂಡಿಯಾಗೆ ಸರ್ವ್ ಮಾಡೋಷ್ಟು ಪೆಟ್ರೋಲ್ ತೆಗೆಯೋಷ್ಟು ಕ್ರೂಡ್ ಆಯಿಲ್ ನಮ್ಮ ಹತ್ರ ಇಲ್ಲ. ಸೊ 85% ಆಫ್ ಮಿಡಲ್ ಈಸ್ಟರ್ನ್ ಕಂಟ್ರೀಸು ಆ್ಯಂಡ್ ರಷ್ಯಾದಿಂದ ನಾವು ಇಂಪೋರ್ಟ್ ಮಾಡಬೇಕಾಗಿರುತ್ತೆ ಕ್ರೂಡ್ ಆಯಿಲ್ನ. ಸೊ ಇಲ್ಲಿ ರಿಫೈನರಿ ಇದೆ ನಮ್ಮ ಹತ್ರ, ಇಲ್ಲಿ ನಾವು ಅದನ್ನ ರಿಫೈನ್ ಮಾಡಿ ಮತ್ತೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅದನ್ನ. ಸೊ ಅದಕ್ಕೋಸ್ಕರ ಈ ಇಂಪೋರ್ಟ್ ಕಾಸ್ಟ್ ಏನಿದೆ ಇದನ್ನ ಕಟ್ ಡೌನ್ ಮಾಡೋಕ್ಕೋಸ್ಕರ ಈ 20% ಕಟ್ ಡೌನ್ ಮಾಡಿದ್ರೆ ನಾವು ಎಷ್ಟೋ ಸಾವಿರ ಕೋಟಿ ಕಟ್ ಡೌನ್ ಮಾಡ್ದಂಗೆ.